ರೀ ನಿಧಾನ ರೀ, ಅವ್ರೆಲ್ಲೂ ಓಡೋಗಲ್ಲ, ನಿಧಾನ. ಸಾರಿ ಅಪ್ಪ. ನಂದಮ್ಮ ಚೆನ್ನಾಗಿದೆಯಮ್ಮ. ಲವ್ಲಿ ಸರ್ಪ್ರೈಸ್. ಯಾವಾಗಲೂ ಕಾಲ್ ಮಾಡ್ಕೊಂಡು ಬರ್ತಿದ್ರಿ, ಕುತ್ಕೊಳ್ಳಿ. ಇವತ್ತೇನು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದೀರಾ? ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್. ಕೆಲವು ಸರ್ತಿ ಶಾಕಿಂಗ್ ಕೂಡ. ಶಾಕಿಂಗಾ? ಸುಮ್ಮನೆ ಹಾಗೆ ಹೇಳಿದೆ ಕಂದ. ಜೀವನ ಅಂದರೆ ಹಾಗೆ ಅಲ್ವಾ, ಏನು ನಡೆಯುತ್ತೆ ಹೇಳಕ್ಕಾಗೋದೇ ಇಲ್ಲ. ಇವತ್ತಿದ್ದಂಗೆ ನಾಳೆ ಇರಲ್ಲ, ಇವತ್ತಿದ್ದವರು ನಾಳೆ ಇರೋದಿಲ್ಲ. ಈ ಬದುಕಿನ ಜಾಡಿದೆಯಲ್ಲ, ಇದು ಒಂಥರ ಮೀನಿನ ಹೆಜ್ಜೆ ಇದ್ದಂಗೆ. ಹೇಗೆ ಸಾಗತ್ತೆ ಅಂತ ಪತ್ತೆ ಹಚ್ಚೋದು ಬಹಳ ಕಷ್ಟ. ಯಾರ ಹಣೆಯಲ್ಲಿ ಎಷ್ಟು ಬರ್ದಿರುತ್ತೋ ಅಷ್ಟೇ ಜೀವನ. ಏನಪ್ಪ ಇವತ್ತು ಫುಲ್ ವೇದಾಂತಿ ಥರ ಮಾತಾಡ್ತಿದ್ದೀರಾ? ಹಾ, ಇಲ್ಲಮ್ಮ, ಏನೋ ತೋಚಿದಂಗೆ ಹೇಳಿದೆ ಅಷ್ಟೇ. ಮಾವ ವೇದಾಂತಿ ಆದರೆ ಅತ್ತೆ ಮಿಸ್ ಮೈಸೂರು 1988 ಮೋಹನ ಗೌರಿ ಥರ ಆಗ್ಬಿಟ್ಟಿದ್ದಾರೆ. ಯಾಕೆ ಇವರು ಭಾಳ ಡಲ್ ಆಗಿದ್ದಾರಲ್ಲ? ಹಾಗೇನಿಲ್ಲ ಅಳಿ, ಅಂದರೆ ಸ್ವಲ್ಪ ಬಿಸಿಲಲ್ಲಿ ಬಂದ್ವಲ್ಲ ಅದಕ್ಕೆ. ಅಳಿ ಅಂದರೆ ನಿಮಗೆ ಗೊತ್ತಲ್ಲ ಬೆಂಗಳೂರು ವೆದರ್ ಹೇಗೆ ಅಂತ. ಯಾವಾಗ ಬಿಸಿಲು ಯಾವಾಗ ಮಳೆನೋ ಗೊತ್ತೇ ಆಗೋದಿಲ್ಲ. ಅದು ನಿಜ ಅಲ್ವಾಳಿ. ಅಂದರೆ ಹವಾಮಾನ ಹೀಗೆ ಅಂತ ಹೇಳಕ್ ಆಗೋದಿಲ್ಲ. ಹೇಗೆ ಬೇಕಾದರೂ ಬದಲಾಗ್ಬೋದು, ಮನುಷ್ಯರ ಮನಸ್ಸು ಥರ. ಅದು ಸರಿನೇನಿ. ಬೆಂಗಳೂರು ವೆದರು ಹೆಣ್ಮಕ್ಳ ಮನಸ್ಸು ಯಾವಾಗ ಹೇಗೆ ಅಂತ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ ಅಲ್ವೇನ್ರಿ? ಓ ಸರಿ, ಹಾಗಾದ್ರೆ ನಾವು ಹೆಣ್ಮಕ್ಳು ಬೆಂಗಳೂರು ವೆದರ್ ಆದ್ರೆ ನೀವು ಗಂಡು ಮಕ್ಳು ಬೆಂಗಳೂರು ಟ್ರಾಫಿಕ್ ಸ್ಲೋ ಮೂವಿಂಗು. ಇದು ಯಾವ ಕಂಪ್ಯಾರಿಸನ್ ರೀ? ಸುಮ್ಮನೆ ಹೇಳ್ಬೇಕು ಅಂತ ಏನೇನು ಹೇಳ್ಬೇಡಿ. ಏನಿಲ್ಲ, ನಾನು ಕರೆಕ್ಟಾಗಿ ಹೇಳಿದ್ದೀನಿ ಅಲ್ವಾಮ್ಮ? ಆಯ್ತು ಬಿಡಿ. ಅತ್ತೆ ಮಾವನ ಮುಂದೆ ಯಾಕೆ ಸುಮ್ಮನೆ ಮಾರಾಮಾರಿ? ಅತ್ತೆ ಮೈ ಯಾಕೆ ಬರಲಿಲ್ಲ? ಅವಳಿಗೇನೋ ಸ್ವಲ್ಪ ಕೆಲಸ ಇತ್ತು, ಇನ್ನೊಂದು ದಿವಸ ಬರ್ತೀನಿ ಅಂತ ಕೇಳಿದ್ದಾಳೆ. ಕಂದ ತಗೋಪುಟ, ನಿಂಗೆ ಇಷ್ಟವಾದ ತಿಂಡಿ ಎಲ್ಲ ಮಾಡ್ಕೊಂಬಂದು. ಥ್ಯಾಂಕ್ ಯು ಸೋ ಮಚ್ ಮಾ. ಮಲ್ಲಿ ಇದನ್ನು ಅಡುಗೆ ಮನೇಲಿ ಇಟ್ಬಿಡ್ತೀರಾ ಪ್ಲೀಸ್? ಥ್ಯಾಂಕ್ ಯು. ಅಲ್ಲಿಗೆ ಸರಿ ಹೋಯ್ತು. ಒಂದು ಸೆಕೆಂಡ್ ಮತ್ತೆ. ಹೇಳಿ ನವೀನ್.